ಈ ಧ್ಯಾನ ಯಾಕೆ ಮಾಡಬೇಕು, ಮಾಡಿದ್ರೆ ಏನಾಗತ್ತೆ, ಇದೆಲ್ಲ ನಾವು ತಿಳ್ಕೋಬೇಕು. ಈ ಭೂಮಿನ ಮೇಲೆ ನಾವೆಲ್ಲರೂ ಜನ್ಮ ತಗೊಂಡಿದ್ವಿ. ಜನನ ಅಂದ್ರೆ ಆತ್ಮ ದೇಹದ ಒಳಗೆ ಪ್ರವೇಶವಾಗುವುದು. ಮರಣ ಅಂದ್ರೆ ಆತ್ಮ ದೇಹನ ಬಿಟ್ಟು ಹೋಗುವುದು. ಈ ದೇಹ ಯಾಕೆ ಬೇಕು ಆತ್ಮಗೆ, ಇದು ತಿಳ್ಕೋಬೇಕು. ಇದೇ ಸತ್ಯ. ಏನು ಸತ್ಯ ಅಂದ್ರೆ, ನಾನು ದೇಹ ಅಲ್ಲ, ನಾನು ಆತ್ಮ. ನಾನು ಮಾನವ ಅಲ್ಲ, ನಾನೇ ಭಗವಂತ. ನಾನೇ ಸೃಷ್ಟಿಕರ್ತ, ನಾನು ಚೈತನ್ಯ. ಇದೆಲ್ಲ ನಾವು ತಿಳ್ಕೋಬೇಕಂದ್ರೆ ಎಷ್ಟೋ ಜನ್ಮದ ಜ್ಞಾನ ಬೇಕು, ಸುಕೃತ ಬೇಕು.
ಎಲ್ಲರೂ ಹುಟ್ಟಿದವರೆಲ್ಲರೂ ಧ್ಯಾನ ಕೇಳಲ್ಲ. ನಾನು 97 ಆಗಸ್ಟ್ 3ನೇ ತೇದಿ ಗುರುಗಳು ಪತಿ ಸರ್ ಜೊತೆ ಧ್ಯಾನ ಮಾಡಿದೆ. 25 ವರ್ಷ ಅವ್ರ ಜೊತೆಗೆ ನಾನು ಜೀವನ ಮಾಡಿದೆ. ಒಂದು ದಿನನೂ ಈ ಶಿವನ ಕೆಲಸ ಬಿಟ್ಟಿಲ್ಲ. ಆ ಪರಮಶಿವ ಏನು ಮಾಡ್ತಾ ಇರ್ತಾರ, ಯಾವಾಗಲೂ ಧ್ಯಾನ ಮಾಡೋದೇ ಪರಮಶಿವನ ಕೆಲಸ. ಧ್ಯಾನ ಮಾಡುವುದು ಶಿವನ ಕೆಲಸ, ತಿನ್ನೋದು ಮಾನವನ ಕೆಲಸ. ಶ್ರದ್ಧಾವಾನ್ ಲಭತೆ ಜ್ಞಾನ ಅಂತ ಭಗವದ್ಗೀತೆ ಹೇಳುತ್ತೆ. ಯಾವ ಕೆಲಸ? ಶಿವನ ಕೆಲಸನ ಮಾನವನ ಕೆಲಸನ? ನಾವು ಇದೆಲ್ಲ ತಿಳ್ಕೋಬೇಕು. ಶಿವನ ಕೆಲಸ ಮಾಡೋಕ್ಕೆ ಶ್ರದ್ಧೆ ಇದ್ದರೆ, ಆ ಶ್ರದ್ಧದಿಂದ ಧ್ಯಾನ ಮಾಡಿದರೆ ಜ್ಞಾನ ಸಿಗತ್ತೆ. ದುಡ್ಡು, ಮನೆ ಯಾರೂ ನಮಗೆ ಆನಂದ ಕೊಡಲ್ಲ. ಕೇವಲ ಜ್ಞಾನ ಒಂದೇ ಆನಂದ ಕೊಡುತ್ತೆ. ಅದಕ್ಕೆ ನಮ್ಮ ಗುರುಗಳು ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ ಅಂತ ಹೇಳಿದ್ದಾರೆ. ಏನು ಜ್ಞಾನ ಅಂದರೆ, ನಮಗೇನು ಗೊತ್ತಿಲ್ಲೋ ಅದೆಲ್ಲ ತಿಳ್ಕೊಳ್ಳೋದು ಜ್ಞಾನ. ನಾವೆಲ್ಲ ಮರ್ತೋಗಿದ್ವಿ. ನಾವು ಯಾರು, ಯಾವ ಲೋಕದಿಂದ ಭೂಮಿನ ಮೇಲೆ ಜನ್ಮ ತಗೊಂಡಿದ್ದೀವಿ, ಹೇಗೆ ಈ ಶರೀರದ ಒಳಗೆ ಪ್ರವೇಶವಾಗಿದ್ವಿ, ಏನು ಮಾಡಬೇಕಂತ ಬಂದಿದ್ವಿ, ಇದೆಲ್ಲ ಮರ್ತೋಗಿದ್ವಿ. ಅದಕ್ಕೆ ಗುರುಗಳು ಹೇಳ್ತಾ ಇದ್ರು, ಎಲ್ಲ ಮರೆಯೋಕ್ಕೆ ಧ್ಯಾನ, ಮರ್ತೋಗಿದ್ವೆಲ್ಲ ನೆನಪು ಮಾಡ್ಕೊಳ್ಳೋಕ್ಕೆ ಧ್ಯಾನ. ಎಲ್ಲ ಮರ್ತೋಗ್ಬೇಕು. ಏನು ಮರ್ತೋಗ್ಬೇಕು? ಭೌತಿಕ ಜೀವನ. ಚಿಕ್ಕ ವಯಸ್ಸಿನಿಂದ ಈ ಕ್ಷಣದವರೆಗೆ ನಮ್ಮ ಜೀವನ ಹೇಗಿತ್ತು, ಎಷ್ಟು ಅವಮಾನ, ಎಷ್ಟು ದುಃಖ, ಎಷ್ಟು ತೊಂದರೆ ಇತ್ತು ಜೀವನದಲ್ಲಿ, ಇವೆಲ್ಲ ನೆನಪು ಮಾಡಿಕೊಂಡ್ರೆ ದುಃಖ ಬರುತ್ತೆ, ಲಾಭವಿಲ್ಲ. ಇದು ನಮಗೆ ದುಃಖ ಕೊಡುತ್ತೆ. ಅದಕ್ಕೆ ನಮ್ಮ ಮನಸ್ಸು ಯಾವಾಗಲೂ ಆ ಭೂತಕಾಲದಲ್ಲಿ ಹೋಗಬಾರ್ದು. ಭೂತಕಾಲ ಅಂದ್ರೇನು? ಚಿಕ್ಕ ವಯಸ್ಸಿಂದ 7 ವರ್ಷದವರೆಗೆ ನಮಗೇನು ದುಃಖ ಇಲ್ಲ, ಭಯವಿಲ್ಲ. ನಾವೆಲ್ಲರೂ ದೇವರು. ಮಕ್ಕಳ್ಯಾರು? ದೇವರು. 7 ವರ್ಷದವರೆಗೆ ಎಲ್ಲ ಮಕ್ಕಳು ದೇವರೇ. 7 ವರ್ಷ ಆದಮೇಲೆ ಮನಸ್ಸು ಮೊದಲಾಗುತ್ತೆ. ಅಷ್ಟವರೆಗೆ ಮನಸ್ಸಿಲ್ಲ. ಬಟ್ಟೆ ಹಾಕೊಳ್ಳಲು ಬಚ್ಚು ಮಕ್ಕಳು, ಅವ್ರಿಗೇನು ನಾಚಿಗಿಲ್ಲ. ಯಾರಿಗಾಗಿ ಏನು ಅವ್ರ ಜೀವನ ಮಾಡಲ್ಲ. ಅವ್ರಿಗೇನು ಬೇಕು, ಹೇಗೆ ಬೇಕೋ ಹಾಗೇ ಇರ್ತಾರೆ. ಇನ್ನೊಬ್ಬರ ಬಗ್ಗೆ ಅವರು ಯೋಚನೆ ಮಾಡಲ್ಲ. ಇನ್ನೊಬ್ಬರ ಬಗ್ಗೆ ಏನು ಬೇಕೋ ಹಾಗಿರಲ್ಲ ಅವರು. ನಾವು 7 ವರ್ಷ ಆದಮೇಲೆ ಮತ್ತೆ ಮಾನವರಾಗಿಬಿಡ್ತೀವಿ. ಮತ್ತೆ ನಾವು ಏನಾಗಬೇಕು? ಮತ್ತೆ ದೇವರಾಗಬೇಕು. ಅನ್ಲೆಸ್ ಯು ಬಿಕಮ್ ಎ ಚೈಲ್ಡ್ ಯು ಕೆನಾಟ್ ಎಂಟರ್ ದಿ ಕಿಂಗ್ಡಮ್ ಆಫ್ ಗಾಡ್ ಅಂತ ಜೀಸಸ್ ಹೇಳ್ತಾರೆ. ನೀನು ಚಿಕ್ಕ ಮಗು ಆಗೋವರೆಗೆ ನೀನು ಆ ತಪೋಲೋಕ, ಸತ್ಯಲೋಕ ಅಲ್ಲಿ ನೀವು ಪ್ರವೇಶವಾಗಲ್ಲ ದೇಹ ಬಿಟ್ಟದ ಮೇಲೆ. ಮಕ್ಕಳು ಹೇಗಿರ್ತಾರ? ಮಕ್ಕಳು ಜಗಳ ಮಾಡ್ಕೊತಾರ, ಅವ್ರ ತಾಯಿ ತಂದೆ ಅವರು ಜಗಳ ಮಾಡ್ಕೊತಾರ. ಒಂದು 5 ನಿಮಿಷ ಆದಮೇಲೆ ಮಕ್ಕಳು ಐಸ್ ಕ್ರೀಮ್ ತಿಂತಾರೆ. ಇಬ್ಬರು ಒಂದಾಗ್ತಾರೆ. ತಾಯಿ ತಂದೆಯವರು ಶತ್ರುಗಳಾಗ್ತಾರೆ. ಏನು ಕಾರಣ? ಮಕ್ಕಳು ಮರ್ತು ಹೋಗ್ತಾ ಇದ್ದಾರ, ದೊಡ್ಡವರು ಮರ್ತು ಹೋಗ್ತಾ ಇಲ್ಲ. ಮರೆಯೋದೇ ಆಧ್ಯಾತ್ಮಿಕತ. ಏನು ನಡೆದಿದ್ದೆ, ಏನು ಅದು ಯೋಚನೆ ಮಾಡೋದ್ರಿಂದ ಒಂದು ಲಾಭವಿಲ್ಲ. ಅದೇ ಯೋಚನೆ ಮಾಡೋದು, ಅದೇ ಮಾತಾಡೋದು, ಇದೇ ನಡೀತಾ ಇದೆ. ಇದೇ ಮಾನವನ ಕೆಲಸ. ದೇವರು ಹಾಗಿರಲ್ಲ. ದೇವರಂದರೆ ಯಾರು? ಚಿಕ್ಕ ವಯಸ್ಸಿಂದ ಈ ಕ್ಷಣದವರೆಗೆ ಏನು ನಡೆದಿದ್ದೋ ಅದೆಲ್ಲ ಮರೆಯೋವರೇ ದೇವರು. ಮತ್ತು ಮರಿಬೇಕಂದ್ರೆ ಯಾರು ನೆನಪು ಮಾಡೋದು? ನಮ್ಮ ಮನಸ್ಸು. ಏನು ಮನಸ್ಸು ಅಂದರೆ? ಯೋಚನೆ. ಯೋಚನೆ ಅಂದ್ರೇನು? ಓಡಾಡೋ ಮನಸ್ಸು, ಟ್ರಾವೆಲಿಂಗ್ ಮೈಂಡ್. ಈ ಮನಸ್ಸು ಆ ಭೂತಕಾಲದೆಲ್ಲ ನೆನಪು ಮಾಡ್ತಾ ಇದೆ. ಆ ಭೂತಕಾಲ ನಮ್ಮ ಹತ್ರ ಬರ್ತಾ ಇಲ್ಲ. ಭೂತ ಮನಸ್ಸೇ ಭೂತನ ಹತ್ರ ಹೋಗ್ತಾ ಇದೆ. ಭೂತ ಏನು ಕೊಡುತ್ತೆ? ದುಃಖ ಕೊಡುತ್ತೆ. ನಮ್ಮ ಮನಸ್ಸನ್ನು ಬಿಟ್ಟಿದ್ದೀವಿ ನಾವು. ಯಾಕೆ ಬಿಡಬೇಕು? ನಮ್ಮ ಸ್ವಾಧೀನದಲ್ಲಿ ಹೇಗೆ ಇಟ್ಕೋಬಾರ್ದು. ಬಿಡಬಾರ್ದಂದ್ರೆ ಏನು ಮಾಡಬೇಕು? ಆ ಟ್ರಾವೆಲಿಂಗ್ ಮೈಂಡಲ್ಲಿ ಈ ಭೂತಕಾಲ, ಭವಿಷ್ಯತ್ ಕಾಲ ಓಡಾಡ್ತಾ ಇರುತ್ತೆ. ಬಿಟ್ಟು ನೋಡ್ರಿ, ಒಂದು ಕ್ಷಣ ನಮ್ಮ ಜೊತೆಗಿರುತ್ತೇನೋ? ಅದು ಇರಲ್ಲ. ನಮ್ಮ ಜೊತೆಗಿರಲ್ಲ. ಅದು ನಾವು ಬಿಟ್ಟಿದ್ದೀವಿ. ಚಿಕ್ಕ ವಯಸ್ಸಿಂದ ಧ್ಯಾನ ಹೇಳ್ಕೊಟ್ಟಿಲ್ಲ ತಾಯಿ ತಂದೆಯವರು.
ಅವ್ರಿಗೆ ನಮ್ಮ ತಾತ ಮುತ್ತಾತ ಅವರು ಹೇಳಿಕೊಟ್ಟಿಲ್ಲ. ಹೌದಲ್ವ? ಚಿಕ್ಕ ವಯಸ್ಸಿಂದ ಧ್ಯಾನ ಸಾಧನ ಮಾಡ್ತಾ ಹೋದರೆ ನಾವು 7 ವರ್ಷ ಆದಮೇಲೆನೂ ಹಾಗೆ ದೇವರಾಗಿರ್ತೀವಿ ನಾವು. ಇದು ಯಾರು ದೊಡ್ಡವರು ಹೇಳ್ಕೊಡ್ತಾ ಇಲ್ಲ. ಭಾಳ ಕಷ್ಟ ಆಗ್ತಾಯಿದೆ. ನಮ್ಮ ವಯಸ್ಸು ಎಷ್ಟು ಹೆಚ್ಚಿಗಾಗುತ್ತೋ, ನಮ್ಮ ರೆಸ್ಪಾನ್ಸಿಬಿಲಿಟೀಸ್ ಹೆಚ್ಚಿಗಾಗ್ತಾವೋ, ಈ ಮನಸ್ಸನ್ನು ಕಂಟ್ರೋಲ್ ಮಾಡೋದು ಅಷ್ಟು ಕಷ್ಟ. ಚಿಕ್ಕ ಮಕ್ಕಳಿಗೇನಿರುತ್ತೆ? ಏನೂ ಇರಲ್ಲ, ಓದು ಒಂದೇ. ಆ ಓದು ಒಂದೇ ಅವ್ರಿಗೆ ಏನೂ ಇಲ್ಲ. ಅದು ಅವ್ರಿಗೇನು ಟೆನ್ಷನ್ ಇಲ್ಲ. ನಾವು ಟೆನ್ಷನ್ ಕೊಡ್ತಾಯಿದ್ದೀವಿ. ನೀನು ಔಟ್ ಆಫ್ ಔಟ್ ತಗೊಂಡು ಬರಬೇಕು, ಇಲ್ಲಂದ್ರೆ ನೋಡಿ ನಿನ್ನ ಕತೆ. ನಾವು ಅವ್ರಿಗೆ ಟೆನ್ಷನ್ ಕೊಡ್ತಾಯಿದ್ದೀವಿ. ನ್ಯಾಚುರಲ್ ಆಗಿದ್ದಾರೆ ಮಕ್ಕಳು, ನಾವೇ ಅವ್ರನ್ನ ಮಾನವರು ಮಾಡ್ತಾಯಿದ್ದೀವಿ. ಅದಕ್ಕೆ ಮೊದಲು ನಾವೇನಾಗಬೇಕು? ನಾವು ದೇವರಾಗಬೇಕು. ನಾನು ಚಿಕಾಗೋಗೆ ಹೋದೆ. ಪತ್ರಿ ಸಾರು ಚಿಕಾಗೋದಲ್ಲಿದ್ದರು 2004. ನಾನು ಡೆಟ್ರಾಯ್ಟಲ್ಲಿದ್ದೆ. ಚಿಕಾಗೋ ಹೋದರೆ ಪತ್ರಿ ಸಾರು ಹೇಳಿದರು, ಬ್ರಹ್ಮಚರ್ಯ, ಸಂಸಾರ, ಸನ್ಯಾಸ, ವಾನಪ್ರಸ್ಥ. ಏನು ಬ್ರಹ್ಮಚರ್ಯ ಅಂದರೆ ಎಲ್ಲರೂ ಏನು ಅನ್ಕೊತಾ ಇದ್ದಾರೆ? ಮದುವೆ ಮಾಡ್ಕೋಬಾರ್ದು ಅಂತ. ಅದಲ್ರಿ ಬ್ರಹ್ಮಚರ್ಯ ಅಂದರೆ. 5 ವರ್ಷದ ಹುಡುಗದಿಂದ ಧ್ಯಾನ ಮಾಡಿ ಆ ಬ್ರಹ್ಮಜ್ಞಾನವನ್ನು ಹೊಂದಿ ನಾವು ಅಳವಡಿಸಿಕೊಂಡ್ರೆ ನಾವು ಬ್ರಹ್ಮಚಾರಿ ಆಗ್ತೀವಿ. ಇದು ಬ್ರಹ್ಮಚಾರಿ ಡೆಫಿನಿಷನ್. ಆಂಜನೇಯ ಸ್ವಾಮಿ 2 ವರ್ಷದ ಹುಡುಗ ಇರುವಾಗ ವಾಯು ಗಮನ ಮಾಡಿ ವಾಯುಪುತ್ರ ಆದರು. ಯಾವಾಗ ನಾವು ವಾಯು ಗಮನ ಮಾಡ್ತೀವೋ ಈ ಮನಸ್ಸು ಈಗ ಭೂತಕಾಲ ಭವಿಷ್ಯತ್ ಕಾಲದಲ್ಲಿ ಹೋಗ್ತಾ ಇರುತ್ತೆ. ಆ ಮನಸ್ಸನ್ನು ಏನು ಮಾಡಿದ್ದೀವಿ? ಉಸಿರಿನ ಮೇಲೆ ಇಟ್ಟಿದ್ವಿ. ಆ ಪ್ರಯಾಣ ಬದಲಾಯಿಸಿದ್ವಿ. ಯಾವಾಗ ಉಸಿರಿನ ಮೇಲೆ ಗಮನ ಇಡ್ತೀವೋ ಯೋಚನೆ ನಿಂತ್ಕೊಳ್ಳುತ್ತೆ, ಮನಸ್ಸು ನಿಂತ್ಕೊಳ್ಳುತ್ತೆ. ಈ ಬ್ರಹ್ಮರಂಧ ತೆಗೆದುಕೊಂಡು ಶಕ್ತಿ ತುಂಬಿಕೊಳ್ಳುತ್ತೆ. ಹನುಮಾನ್ ಅಂದರೆ ಶಕ್ತಿಮಾನ್, ನಿರ್ಭಯ, ಸಿದ್ಧ ಪುರುಷ. ಈ ಆಂಜನೇಯ ಸ್ವಾಮಿ ದೇವರಾಗಬೇಕಂದ್ರೆ ಏನು ಮಾಡಿದಾರ? ಯಾವ ವಯಸ್ಸದಲ್ಲಿ ಧ್ಯಾನ ಮಾಡಿದಾರ? ಯಾರು ಧ್ಯಾನ ಹೇಳ್ಕೊಟ್ಟಿದಾರ? ಚೂರು ಜ್ಞಾನವಿಲ್ಲ ರೀ. ಯಾವ ತಾಯಂದ್ರಿಗೂ ಜ್ಞಾನವಿಲ್ಲ. ಎಲ್ಲ ತಾಯಂದರು ಮಕ್ಕಳಿಗೆ ಚಿಕ್ಕ ವಯಸ್ಸಿಂದ ಧ್ಯಾನ ಹೇಳ್ಕೊಡ್ಬೇಕು. ಅದು ತಾಯಿ ಧರ್ಮ. ಅಂಜನಾದೇವಿ 2 ವರ್ಷದ ವಾನರ ಕೂಡಿಸ್ಬಿಟ್ಲು ಧ್ಯಾನಕ್ಕೆ. ಉಸಿರಾಟ ಗಮನ ಮಾಡಿದರು, ಮನಸ್ಸು ನಿಂತ್ಕೊಂತು, ಶಕ್ತಿ ತುಂಬಿಕೊಂತು, ನಿರ್ಭಯ. ನಮ್ಮ ಜೀವನದಲ್ಲಿ ನಾವು ಏನು ಹೊಂದಬೇಕಂದ್ರೇನು, ಏನು ಮಾಡಬೇಕಂದ್ರೇನು, ಮೊದಲು ಏನು ಬೇಕು? ಆತ್ಮಸ್ಥೈರ್ಯ. ಆ ಹೆಸರಲ್ಲಿದೆ ಆತ್ಮಸ್ಥೈರ್ಯ. ಎಲ್ಲಿದೆ ಆ ಸ್ಥೈರ್ಯ, ಆ ಧೈರ್ಯ? ಆತ್ಮದ ಒಳಗಿದೆ. ಆಂಜನೇಯ ಸ್ವಾಮಿ ಚಿಕ್ಕ ವಯಸ್ಸದಲ್ಲೇ ಆ ಆತ್ಮಸ್ಥೈರ್ಯನ ಹೊಂದಿ ನಿರ್ಭಯವಾದರು. ಸಿದ್ಧ ಪುರುಷರು ಸಂಜೀವನಿ ಮೂಲಿಕೆ ತಗೊಂಡು ಬಾ ಅಂದರೆ ಬೆಟ್ಟನೇ ತಗೊಂಡು ಬಂದು. ನೀವು ಗಮನ ಮಾಡಿರಿ, ಆ ಶ್ರೀರಾಮ ಭಗವಾನನಿಗೆ ಯಾವಾಗ ಏನು ತೊಂದರೆ ಬರುತ್ತೋ, ಯಾರು ಮಾಡಿದ್ದು ಸಹಾಯ, ಯಾರು ಹೆಲ್ಪ್ ಮಾಡಿದರು? ಆಂಜನೇಯ ಸ್ವಾಮಿ. ಸೀತಾಮಾತೆ ಎಲ್ಲಿದೆ ಹುಡುಕ್ತಾ ಇದ್ದಾರೆ ಶ್ರೀರಾಮ ಭಗವಾನ. ಗೊತ್ತಾಯ್ತಾ ಅವ್ರಿಗೆ? ಗೊತ್ತಾಗಲಿಲ್ಲ. ಯಾರು ಹುಡುಕಿದ್ದು? ಆಂಜನೇಯ ಸ್ವಾಮಿ. ಲಕ್ಷ್ಮಣ ಪ್ರಾಣ ಹೋಗ್ತಾ ಇದೆ, ಅವಾಗ ಏನು ಬೇಕು? ಸಂಜೀವಿನಿ ಮೂಲಿಕೆ ಬೇಕು. ಯಾರು ತಗೊಂಡು ಬಂದರು? ಆಂಜನೇಯ ಸ್ವಾಮಿ. ನೋಡಿದ್ರ, ಆ ಶ್ರೀರಾಮ ಭಗವಾನನಿಗೆ ಸಹಾಯ ಮಾಡಿದರು ಆಂಜನೇಯ ಸ್ವಾಮಿ. ಹೌದಾ ಅಲ್ವಾ? ಮತ್ತು ನಮ್ಮ ಮಕ್ಕಳಿಗೆ ಯಾಕೆ ನಾವು ಧ್ಯಾನ ಹೇಳ್ಕೊಡ್ತಾ ಇಲ್ಲ? ಮಕ್ಕಳು ಯಾವಾಗ ಧ್ಯಾನ ಮಾಡ್ತಾರ? ನಾವು ಧ್ಯಾನ ಮಾಡಿದರೆ ಅವರು ಧ್ಯಾನ ಮಾಡ್ತಾರೆ. ನಾವು ಪೂಜೆ ಮಾಡಿದರೆ ಅವರು ಪೂಜೆ ಮಾಡ್ತಾರೆ. ನಾವು ಏನು ಮಾಡಿದರೆ ಅದೇ ಮಾಡ್ತಾರೆ ಮಕ್ಕಳು. ನಮ್ಮ ತಾಯಿ ತಂದೆಯವರು ನಮಗೆ ಧ್ಯಾನ ಹೇಳ್ಕೊಟ್ಟಿಲ್ಲ, ಪೂಜೆ ಮಾಡಿಸ್ತಾಯಿದ್ರು. ನಮ್ಮ ಮನೆಯಲ್ಲಿ ನಾವು ಪೂಜೆ ಮಾಡಲ್ಲ. ನಮ್ಮ ಮಕ್ಕಳು, ನಮ್ಮ ಮೊಮ್ಮಗನು 5 ವರ್ಷ ಅವನು ಕಣ್ಣು ಮುಚ್ಕೊಂಡು ಕೂತ್ಕೊತಾನೆ. ನಾವು ಧ್ಯಾನ ಮಾಡ್ತಾಯಿದ್ದೀವಿ, ಅವರು ಧ್ಯಾನ ಮಾಡ್ತಾಯಿದ್ದಾರೆ. ಹೌದಲ್ವ? ಈ ಧ್ಯಾನ ಯಾಕೆ ಮಾಡಬೇಕು ಅಂಬೋದು ಎಲ್ಲ ತಿಳ್ಕೋಬೇಕು. ಧ್ಯಾನ ಯಾಕೆ ಮಾಡಬೇಕು? ಏನು ಬೇಕಂದ್ರೇನು, ಓ ಭಗವಂತ ಎಲ್ಲಿ ತೋರಿಸ್ತಾ ಇದ್ದೀವಿ? ನಮ್ಮ ಆತ್ಮನೇ ತೋರಿಸ್ತಾ ಇದ್ದೀವಿ. ಈ ಆತ್ಮ ಎಲ್ಲಿದೆ? ಒಳಗಿದೆ, ಹೊರಗಿಲ್ಲ. ಆತ್ಮ ಎಲ್ಲಿದೆ? ಒಳಗಿದೆ. ಮತ್ತು ನಾವು ಎಲ್ಲಿ ಹೋಗಬೇಕು?
ನಮ್ಮ ಒಳಗೆ ಹೋಗಬೇಕು. ಏನು ಒಳಗಂದರೆ ಹಾರ್ಟು, ಕಿಡ್ನಿ, ಲಿವರ, ಏನು ಒಳಗೆ ಹೋಗೋದು, ಇದೆಲ್ಲ ನಾವು ತಿಳ್ಕೋಬೇಕು. ಇವಾಗ ನಾನು ಮಾತಾಡ್ತಾ ಇದ್ದೇನೆ, ನನ್ನ ದೇಹ, ನನ್ನ ಮನಸ್ಸು ಕೆಲಸ ಮಾಡ್ತಾಯಿದೆ, ನಾನು ಹೊರಗಿದ್ದೀನಿ. ಕಾಲು ಕಟ್ಟಾಕಿದ್ದೀನಿ, ಜೋಡಿಸಿದ್ದೀನಿ, ಬೆರಳು ಜೋಡಿಸಿದ್ದೀನಿ, ಕಣ್ಣು ಮುಚ್ಚಿದ್ದೀನಿ, ನನ್ನ ದೇಹದ ಕೆಲಸ ನಿಂತೋಯ್ತು. ಈ ಮನಸ್ಸು ಮಂಗ ಭೂತಕಾಲ ಭವಿಷ್ಯತ್ ಕಾಲದಲ್ಲಿ ಓಡಾಡ್ತಾ ಇದೆ. ಆ ಮನಸ್ಸನ್ನ ಏನು ಮಾಡಿದೆ ನಾನು? ಉಸಿರಿನ ಮೇಲೆ ಇಟ್ಟಿದ್ರೆ ಮನಸ್ಸು ನಿಂತೋಯ್ತು. ಅವ ನಾನು ಎಲ್ಲಿಡ್ತೀನಿ? ಒಳಗೆ. ಇವಾಗ 1 ತಾಸು ನಾವೆಲ್ಲರೂ ಎಲ್ಲಿದ್ದೀವಿ? ಒಳಗಿದ್ದೀವಿ. ಇಷ್ಟೇ ಒಳಗಂದರೆ ದೇಹ ಮನಸ್ಸು ಕೆಲಸ ಮಾಡಿದರೆ ಹೊರಗ, ದೇಹ ಮನಸ್ಸು ಕೆಲಸ ನಿಂತೋದ್ರೆ ಒಳಗ. ಇಷ್ಟೇ ರೀ. ಈ ಕಣ್ಣು ಮುಚ್ಚಿದ್ದೀವಿ, ಈ ಬಾಯಿ ಮುಚ್ಚಿದ್ದೀವಿ, ಏನಾಗುತ್ತೆ ಗೊತ್ತಾ? ಶಕ್ತಿ ಉಳಿಸ್ಕೊತೀವಿ. 80% ಎನರ್ಜಿ ಈ ಕಣ್ಣಿಂದ ಹೊರಗೆ ಹೋಗ್ತಾ ಇದೆ. ಈ ಮಾತುದಿಂದ 20% ಎನರ್ಜಿ ಹೋಗ್ತಾ ಇದೆ. ಒಂದು 5 ನಿಮಿಷ ಟೈಮ್ ಸಿಕ್ತು, ಕಣ್ಣು ಮುಚ್ಕೋಬೋದು. ಕಣ್ಣು ಮುಚ್ಕೊಂಡ್ರೆ ಬಾಯಿ ಮುಚ್ಕೊಳ್ಳುತ್ತೆ. ಏನು ನಷ್ಟ ಇದೆ? ಶಕ್ತಿ ಉಳಿಸ್ಕೊತೀವಲ್ಲ, ಯಾಕೆ ಮಾಡಬಾರ್ದು ನಾವು? ಒಂದು 5 ನಿಮಿಷ ಧ್ಯಾನ ಕುದುರ್ಲಿ ಬೆಳ್ಳಿ, ನಷ್ಟ ಏನೇನು ಇದೆಯಾ? ಕಣ್ಣು ಮುಚ್ಕೊಂಡ್ರೆ ಲಾಭನೇ ಲಾಭ ರೀ. ಎಷ್ಟು ಲಾಭ! ಮನಸ್ಸು ನಿಂತೋದ್ರೆ 1000% ಎನರ್ಜಿ ತುಂಬಿಕೊಳ್ಳುತ್ತೆ. ಶಕ್ತಿನ ಉಳಿಸ್ಕೊಳ್ಳೋಕ್ಕೆ ದೇಹ ನಿಂತೋಗಬೇಕು, ಶಕ್ತಿನ ಬೆಳೆಸ್ಕೊಳ್ಳೋಕ್ಕೆ ಮನಸ್ಸು ನಿಂತೋಗಬೇಕು. ರಮಣ ಮಹರ್ಷಿ 7 ತರಗತಿ ಓದುವಾಗ ಒಂದು 13-14 ವರ್ಷದ ಹುಡುಗ ತಿರುವಣ್ಣಾಮಲೈ ಹೋಗಿ ಅಲ್ಲಿ ಮೆಟ್ಲಿದ್ದು 15 ಮೆಟ್ಲು, ಪಾತಾಳೇಶ್ವರ ಅಂತ ಅಲ್ಲಿ ಕೂತ್ಕೊಂಡ್ರು. ಒಂದು ಗೋಚಿ ಹಾಕ್ಕೊಂಡು ಕಣ್ಣು ಮುಚ್ಕೊಂಡು ವರ್ಷಗಳು ಒಳಗೋಗ್ಬಿಟ್ರು ಅವರು. ದೇಹ ಮನಸ್ಸು ಕೆಲಸ ನಿಂತೋಯ್ತು. ಕಣ್ಣು ಮುಚ್ಚಿದಾಗ ಅವರ ಹೆಸರು ವೆಂಕಟರಾಮನ್ ಅಯ್ಯರ್. ಕಣ್ಣು ಬಿಟ್ಟಿದಾಗ ರಮಣ ಮಹರ್ಷಿ. ಜ್ಞಾನಿ, ಯೋಗಿ, ಋಷಿ, ಮಹರ್ಷಿ, ಬ್ರಹ್ಮರ್ಷಿ. ನೋಡಿದ್ರೆ ಎಲ್ಲರೂ ಆಗಬಹುದು ಮಹರ್ಷಿ, ಬ್ರಹ್ಮರ್ಷಿ. ಆದರೆ ಒಳಗೋಗಬೇಕು. ಏನು ಕಷ್ಟ ಇದೆ ಒಳಗೋಗ್ಲಿಕ್ಕೆ? ಏನು ಸಮಯವಿಲ್ವಾ? ಬೇಕಾದಷ್ಟು ಸಮಯವಿದೆ. ಆದರೆ ಏನು ಬೇಕು? ಏನನ್ನು ಸಾಧಿಸಬೇಕಂದ್ರೆ ಹಠ ಬೇಕು. ಹಠವಿಲ್ಲಂದರೆ ನಾವು ಏನು ಸಾಧಿಸೋಕ್ಕಾಗಲ್ಲ. ಫಿಲಿಮ್ಗೆ ಹೋಗಬೇಕು, ಥಿಯೇಟರ್ 6 ಗಂಟೆಗೆ ಫಿಲಿಮ್, 5ವರೆಗೆ ಅಲ್ಲಿ ಥಿಯೇಟ್ರ್ ಹತ್ರ ಇಡ್ತೀವಿ. ಹಠ, ಹೋಗಲೇಬೇಕು. ಮಳೆ ಬರಲಿ, ಎಷ್ಟೇ ದೂರ ಇರಲಿ, ಏನೇ ಆಗಲಿ ಹೋಗ್ತೀರಲ್ವಾ ಥಿಯೇಟರ್ಗೆ? ಮಳೆ ಬರ್ತಾಯಿದೆ, ಹೋಗಲ್ವಾ? ಟಿಕೆಟ್ ಬುಕ್ ಇದೆ ಆನ್ಲೈನ್ 1000 ರೂಪಾಯಿ, ಹೌದಲ್ವಾ? ದೂರ ಇದೆ, ಹೋಗ್ತೀರಲ್ವಾ? ಡೆಫಿನೆಟ್ಲಿ 5ವರೆಗೆ ಥಿಯೇಟ್ರ್ ಹತ್ರ ಇಡ್ತೀರಿ. ಥಿಯೇಟ್ರಲ್ಲಿ ಯಾರೂ ಮೊಬೈಲ್ ಮಾತಾಡಲ್ಲ, ಹೊರಗೋಗಿ ಯಾರೂ ಮೊಬೈಲ್ ಮಾತಾಡಲ್ಲ. ಇಲ್ಲಿ ನಾವು ಹೇಳಬೇಕು, ಮೊಬೈಲ್ ಆಫ್ ಮಾಡಿರಿ, ಹೊರಗೆ ಹೋಗಬೇಡ್ರಿ. ಥಿಯೇಟ್ರಲ್ಲಿ ಯಾರನ್ನ ಹೇಳಬೇಕಾ ನಿಮಗೆ? ಯಾರೂ ಹೇಳೋ ಕೆಲಸ ಇಲ್ಲ. ಏನು ಹಠ? ಒಂದು ಕ್ಷಣ ಮನಸ್ಸೆಲ್ಲ ಹೋಗುತ್ತೆ, ಏನೂ ಹೋಗಲ್ರಿ. ಥಿಯೇಟ್ರ್ ಹೋಗ್ಬೇಕಂದ್ರೆ ಕೆಲಸ ಎಲ್ಲ ಬಿಟ್ಟು ಬಿಟ್ಟು ಹೋಗ್ತೀರಿ. ಯಾಕಂದರೆ ಫಿಲಿಮ್ ಬಿಗಿನ್ ಆಗುತ್ತೆ, ಡೋರ್ ಕ್ಲೋಸ್ ಮಾಡ್ತಾರೆ, ಹೌದಲ್ವಾ? ಹಸಿವಾಗ್ತಾ ಇದೆ, ತಿನ್ನಲ್ಲ, ಟೈಮ್ ಆಗುತ್ತೆ, ಫಿಲಿಮ್ ಬಿಗಿನ್ ಆಗುತ್ತೆ, ಹೋಗ್ತೀವಿ ನಾವು, ಹೌದಲ್ವಾ? ಏನು ಶ್ರದ್ಧಾ, ಏನು ಹಠ, ಏನು ಇಷ್ಟ ನೋಡಿದರೆ ಗೊತ್ತಿಲ್ಲ. ನಾವು ಏನು ಹೇಗೆ ಜೀವನ ಮಾಡ್ತಾಯಿದ್ವಿ, ನಮಗೆ ಏನು ಇದೆ ಗೊತ್ತಿಲ್ಲ. ಖನಿಜ ಸಾಮ್ರಾಜ್ಯ, ವೃಕ್ಷ ಸಾಮ್ರಾಜ್ಯ, ಪ್ರಾಣಿ ಸಾಮ್ರಾಜ್ಯ, ಮಾನವ ಸಾಮ್ರಾಜ್ಯ, ದಿವ್ಯ ಸಾಮ್ರಾಜ್ಯ. ಈ 5 ಸಾಮ್ರಾಜ್ಯಗಳು ಸೇರಿದರೆ ಭೂಲೋಕ. ನಾವೆಲ್ಲರೂ ಸೇರಿದರೆ ಭೂಲೋಕ. ಈ ಭೂಲೋಕನ ಮಕ್ಕಳೇ ಎಲ್ಲರೂ. ಈ ಖನಿಜ ಸಾಮ್ರಾಜ್ಯ, ವೃಕ್ಷ ಸಾಮ್ರಾಜ್ಯ, ಮಾನವ ಪ್ರಾಣಿ ಸಾಮ್ರಾಜ್ಯಕ್ಕೆ ಬುದ್ಧಿ ಇಲ್ಲೇ, ಮನಸ್ಸಿದೆ. ಬುದ್ಧಿ ಇಲ್ಲರೇ? ಯಾರಿಗಿದೆ ಬುದ್ಧಿ? ಮನಸ್ಸನ್ನು, ಮಾನವನಿಗಿದೆ ಬುದ್ಧಿ. ಯಾಕೆ ಇದೆ ಬುದ್ಧಿ? ಉಪಯೋಗಿಸ್ಕೊಳ್ಳಕ್ಕ?
ಇಲ್ವಾ? ನಾವು ಉಪಯೋಗಿಸ್ಕೊತಾ ಇಲ್ಲ. ಯಾಕಿದೆ ಬುದ್ಧಿ ಮಾನವನಿಗೆ? ಆ ಪ್ರಾಣಿಗಳಿಗೆ ರಕ್ಷಣೆ ಕೊಡೋಕ್ಕೆ, ಅದಕ್ಕೆ ಪ್ರೀತಿ ಕೊಡೋಕ್ಕೆ, ಅದಕ್ಕೇನನ್ನು ತಿಂಡಿ ಕೊಡೋಕ್ಕೆ ನಮಗೆ ಬುದ್ಧಿ ಇದೆ. ಆದರೆ ಬುದ್ಧಿ ಇರೋ ಮಾನವ ಏನು ಮಾಡ್ತಾ ಇದ್ದಾನೆ? ಬುದ್ಧಿ ಇಲ್ಲದ ಕೆಲಸ ಮಾಡ್ತಾ ಇದ್ದಾನೆ. ಪ್ರಾಣಿಗಳನ್ನ ಸಾಯಿಸೋದು, ಕೊಲ್ಲೋದು, ತಿನ್ನೋದು, ಈ ಹೊಟ್ಟೆ ಸ್ಮಶಾನ ಮಾಡ್ಕೊತಾ ಇದ್ದಾನೆ. ಹೌದಲ್ಲ? ಆ ಶವಗಳು ಹಾಕಿದ್ರೆ ಏನಾಗುತ್ತೆ? ಹೊಟ್ಟೆ ಸ್ಮಶಾನ ಆಗುತ್ತೆ ರೀ. ಮೊಟ್ಟೆನೂ ಮಾಂಸಾಹಾರ, ಮಶ್ರೂಮ್ ಮಾಂಸಾಹಾರ, ಹುಟ್ಟಿದ್ದವೆಲ್ಲ ಮಾಂಸಾಹಾರ, ಬೆಳೆದಿದ್ದವೆಲ್ಲ ಸಸ್ಯಾಹಾರ. ಮೊಟ್ಟೆ ಹುಟ್ಟತ್ತೆ, ಮಶ್ರೂಮ್ ಹುಟ್ಟತ್ತೆ ಬ್ಯಾಕ್ಟೀರಿಯಾ ಫಂಗಸ್ನಿಂದ. ಮತ್ತು ಬುದ್ಧಿ ಇದೆ ಯಾರಿಗನ್ನ? ಮಾಂಸ ತಿನ್ನೋರು ಯಾರು? ಎಲ್ಲರೂ ರಾಕ್ಷಸರು. ಬುದ್ಧಿ ಇಲ್ಲದೆ ಕೆಲಸ ಮಾಡ್ತಾ ಇದ್ದಾರೆ. ಯಾಕಿದೆ ಬುದ್ಧಿ? ಏನು ತಿನ್ನಬೇಕು, ಏನು ತಿನ್ನಬಾರದು, ಈ ಹೊಟ್ಟೆಗೆ ಏನು ಬೇಕು, ಏನು ಹಾಕಿದರೆ ನಮಗೆ ಆರೋಗ್ಯವಿರುತ್ತೆ, ಚೂರು ಜ್ಞಾನವಿಲ್ಲ. ಎಲ್ಲಿದೆ ಆ ಜ್ಞಾನ? ಆತ್ಮದ ಒಳಗೆ ತುಂಬಿಕೊಂಡಿದೆ ಜ್ಞಾನ. ನಾವು ಆ ಆತ್ಮದ ಒಳಗಿರೋ ಆ ಜ್ಞಾನವನ್ನು ಜಾಗೃತಿ ಮಾಡ್ಕೋಬೇಕಂದ್ರೆ ನಮಗೆ ಸಾಧನೆ ಬೇಕು. ಒಳಗೆ ಹೋಗ್ಬೇಕು. ಒಳಗೆ ಹೋದರೆ ಆ ಜ್ಞಾನವೆಲ್ಲ ನಮಗೆ ಗೊತ್ತಾಗುತ್ತೆ. ನಾನು ರಾಕ್ಷಸ, ಧ್ಯಾನಕ್ಕೆ ಮುಂಚೆ ಆಮ್ಲೆಟ್ ತಿಂತಾಯಿದ್ದೆ, ಮೊಟ್ಟೆ ಹಾಕಿದ್ದು ಕೇಕ್ ತಿಂತಾಯಿದ್ದೆ, ಗೊತ್ತಿಲ್ಲ ನನಗೆ. ಗುರುಗಳು ಹೇಳಿದರು ಮೊಟ್ಟೆ ಬಿಡಬೇಕು. ಆವತ್ತೇ ಬಿಟ್ಟೆ ನಾನು. 25 ವರ್ಷದ ಕೆಳಗೆ, ಅಷ್ಟುವರೆಗೆ ನಾನು ರಾಕ್ಷಸ. ಆವತ್ತೇ ಮಾನವಾಗಿದೆ, ನಾನು ಸಸ್ಯಾಹಾರ ಆಗಿದೆ. ಆವತ್ತೇ ಧ್ಯಾನ ಮಾಡಿ ನಾನು ದೇವರಾಗಿಬಿಟ್ಟಿದ್ದೀನಿ. ಒಂದೇ ದಿನದಲ್ಲಿ ರಾಕ್ಷಸ ಮಾನವ, ಮಾನವ ದೇವರಾಗಿದ್ದೀನಿ ನಾನು. ಮತ್ತು ಎಲ್ಲರೂ ಏನಾಗಬೇಕು? ಮಾಂಸಾಹಾರ ತಿನ್ನೋರೆಲ್ಲರೂ ರಾಕ್ಷಸರು. ಆ ರಾಕ್ಷಸ ಆಹಾರ ಬಿಡಬೇಕು. ದೊಡ್ಡವರು ಹೇಳ್ತಾ ಇದ್ರು, ಹೊಟ್ಟೆ ಕೈಲಾಸ ಮಾಡ್ಕೋಬೇಕು, ಮನಸ್ಸು ವೈಕುಂಠ ಮಾಡ್ಕೋಬೇಕು ಅಂತ. ಈ ಶವಗಳು ಹಾಕಿದರೆ ಹೊಟ್ಟೆ ಕೈಲಾಸವಾಗುತ್ತೆ, ಹೆಣಗಳು ಹಾಕಿದರೆ ಏನಾಗುತ್ತೆ? ಸ್ಮಶಾನ ಆಗುತ್ತೆ. ಮಾಂಸಾಹಾರ ಬಿಟ್ಟಿದ್ದರೆ ಹೊಟ್ಟೆ ಕೈಲಾಸ. ಹೌದಲ್ವ? ವಿಭೂತಿ ಹಚ್ಕೊಳ್ಳೋದು, ಬೊಟ್ಟಿಟ್ಕೊಳ್ಳೋದು, ದೇವರ ಪೂಜೆ ಮಾಡೋದು, ಸ್ತೋತ್ರ ಮಾಡೋದು, ಮಾಂಸ ತಿನ್ನೋದು. ಏನನ್ನ ಜೀವನನ? ಯಾವ ಭಗವಂತನಿಗೆ ಇಷ್ಟನಾದು ಇನ್ನೊಂದು ಜೀವಿಗೆ ಹಿಂಸೆ ಕೊಡೋದು? ಚೂರು ಜ್ಞಾನವಿಲ್ಲ. ಎಷ್ಟು ಜನ್ಮ ತಗೋಬೇಕು ನಾವಿನ್ನ? ಇನ್ನೊಂದು ಜನ್ಮ ಯಾರಿಗೆ ಬೇಕು? ಕೈ ಎತ್ತಿರಿ. ಇನ್ನೊಂದು ಜನ್ಮ ಯಾರಿಗೆ ಬೇಕು? ಏನು ಬೇಡವಾ? ಬೇಡಪ್ಪೋ ಜನ್ಮ ಅಂದರೆ ಮುಗಿದೋಗುತ್ತೆ. ಬೇಡ ಸಾರ್ ಜನ್ಮ ಅಂದರೆ ಮುಗಿದೋಗುತ್ತೆ. ಯಾಕೆ? ದೇಹದ ಒಳಗೆ ಪ್ರವೇಶವಾಗಿದೆ ಆತ್ಮ. ತಿಳ್ಕೊಳ್ಳೋಕ್ಕೆ. ಈ ಜನ್ಮ ಕೊನೆ ಮಾಡ್ಕೋಬೇಕಂದ್ರೆ ರಾಕ್ಷಸರು ಮಾನವರಾಗಬೇಕು, ಮಾನವರು ದೇವರಾಗಬೇಕು. ಪಿರಮಿಡ್ ಮಾಸ್ಟರ್ಸ್ ಎಲ್ಲರ ಜನ್ಮ ಕೊನೆ ಜನ್ಮ. ಯಾಕೆ? ನಾವೆಲ್ಲರೂ ಮಾಂಸ ಬಿಟ್ಟು ಮಾನವರಾಗಿದ್ದೀವಿ, ಧ್ಯಾನ ಮಾಡಿ ದೇವರಾಗಿದ್ದೀವಿ. ನಾವು ಧ್ಯಾನ ಮಾಡೋರು ದೇವರು, ಧ್ಯಾನ ಹೇಳ್ಕೊಡೋರು ಋಷಿಗಳು. ಧ್ಯಾನ ಹೇಳ್ಕೊಡೋರು ಋಷಿಗಳು. ಆ ಕೃಷ್ಣ ಪರಮಾತ್ಮ 4 ವರ್ಷದ ಹುಡುಗ ಇರುವಾಗ ಯಾರು ಧ್ಯಾನ ಹೇಳ್ಕೊಟ್ರು? ಸಾಂದೀಪ ಮಹಾಮುನಿ ಧ್ಯಾನ ಹೇಳ್ಕೊಟ್ರು. ಆ ಶ್ರೀರಾಮ ಭಗವಾನನಿಗೆ ಯಾರು ಧ್ಯಾನ ಹೇಳ್ಕೊಟ್ರು? ಬ್ರಹ್ಮರ್ಷಿ ವಿಶ್ವಾಮಿತ್ರ, ಬ್ರಹ್ಮರ್ಷಿ ವಸಿಷ್ಠ ಮಹರ್ಷಿ. ಆ ದೇವತೆಗಳಿಗೆ ಯಾರು ಧ್ಯಾನ ಹೇಳ್ಕೊಟ್ರು? ಬೃಹಸ್ಪತಿ. ಪಿರಮಿಡ್ ಮಾಸ್ಟರ್ಸ್ ಎಲ್ಲರೂ ದೇವತೆಗಳು, ಋಷಿಗಳು. ನಾವು ಧ್ಯಾನ ಮಾಡ್ತೀವಿ, ನಮ್ಮ ಜೀವನ ಸೆಲೆಬ್ರೇಷನ್ ಮಾಡ್ಕೊತೀವಿ, ಧ್ಯಾನ ಹೇಳ್ಕೊಡ್ತೀವಿ, ಈ ಇಡೀ ಭೂಮಿನ ಮೇಲೆ ಎಲ್ಲರಿಗೂ ಆನಂದ ಕೊಡ್ತೀವಿ. ಅದಕ್ಕೆ ಹುಟ್ಟಿದ್ದೀವಿ ನಾವು. ಕೆಲಸ ಇಲ್ದಂಗೆ ಬಂದಿಲ್ಲ ನಾವು. ನಾವು ಯಾವಾಗ ಧ್ಯಾನ ಮಾಡಿ ಎಲ್ಲರಿಗೂ ಧ್ಯಾನ ಹೇಳ್ಕೊಡ್ತೀವೋ ಜನ್ಮ ಕೊನೆ ಆಗುತ್ತೆ. ಯಾಕೆ ಈ ದೇಹ? ಈ ಆತ್ಮಗೆ ಯಾಕೆ ಬೇಕು ಈ ದೇಹ? ಧ್ಯಾನ ಮಾಡಬೇಕಂದ್ರೆ ಈ ಶಿವ ದೇಹ ಬೇಕು. ನಾನು ಬಂದಿದ್ದೀನಿ,
ನನ್ನ ದೇಹ ಇಲ್ಲ, ನಾನು ಕಾಣಿಸ್ತೀನಿ, ನನ್ನ ಮಾತು ನಿಮಗೆ ಕೇಳಿಸ್ತದ? ಅಲ್ಲ. ಧ್ಯಾನ ಮಾಡಬೇಕಂದ್ರೂ ದೇಹ ಬೇಕು, ಧ್ಯಾನ ಪ್ರಚಾರ ಮಾಡಬೇಕಂದ್ರೂ ದೇಹ ಬೇಕು. ದೇಹೋ ದೇವಾಲಯ, ಜೀವವೇ ದೈವವು. ಈ ದೇವಸ್ಥಾನ ಯಾಕೆ ಬೇಕು? ಆತ್ಮ ಜೀವನ ಈ ದೇವರಿಗೆ ಧ್ಯಾನ ಮಾಡಬೇಕಂದ್ರೆ ದೇಹ ಬೇಕು. ಓಡಾಡಿ ಎಲ್ಲರಿಗೂ ಧ್ಯಾನ ಹೇಳ್ಕೊಡ್ಬೇಕಂದ್ರೆ ಈ ದೇಹ ರಥ. ಈ ದೇಹ ಯಾರು? ರಥ. ಈ ರಥ ಹಾಕ್ಕೊಂಡು ಬಂದು ಆರ್ ನಗರ್ನಿಂದ ನಾನು ಇಲ್ಲಿಗೆ ರಾಗಿಗುಡ್ಡೆ. ಹೌದಲ್ವ? ಈ ದೇಹ ಇಲ್ಲಾಂದರೆ ಧ್ಯಾನ ಮಾಡ್ತೀವಿ? ಈ ದೇಹ ಇಲ್ಲಾಂದರೆ ಧ್ಯಾನ ಪ್ರಚಾರ ಮಾಡ್ತೀವಿ? ಆತ್ಮದ ಕೆಲಸ ಏನು? ಟೈಮ್ ಸಿಕ್ಕಿದ್ದರೆ ಏನು ಮಾಡಬೇಕು? ಕಣ್ಣು ಮುಚ್ಕೋಬೇಕು, ಬಾಯಿ ಮುಚ್ಕೋಬೇಕು, ಸಾಕು. 100% ಎನರ್ಜಿ ಉಳಿಸ್ಕೊತೀವಿ. ನೀವು ಗಮನ ಮಾಡಿರಿ, ESP ಅಂತಾರೆ, ಎಕ್ಸ್ಟ್ರಾ ಸೆನ್ಸರಿ ಪರ್ಸೆಪ್ಷನ್. ಎಕ್ಸ್ಟ್ರಾ ಸೆನ್ಸರಿ ಪರ್ಸೆಪ್ಷನ್, ಯುಟಿಲೈಸಿಂಗ್ ದ ಇನ್ನರ್ ಹಿಡನ್ ಡಿವೈನ್ ಪವರ್ಸ್. ಅಂತರ್ಗತ ಅತೀಂದ್ರಿಯ ಶಕ್ತಿಗಳು ಉಪಯೋಗಿಸ್ಕೊಳ್ಳೋದು. ಸಾಮಾನ್ಯವಾಗಿ ಯಾರಿಗಿರುತ್ತೆ ಅಂದರೆ ಈ ಪವರು ಬ್ಲೈಂಡ್ ಪೀಪಲ್ಗೆ ಇರ್ತಾರೆ, ಕುರುಡರಿಗೆ. ಹೌದಲ್ವಾ? ಅವರು ಒಂದು ಸಾರಿ ಟಚ್ ಮಾಡಿದರೆ ಗೊತ್ತಾಗುತ್ತೆ ನಾವ್ಯಾರು. ಸ್ಮೆಲ್ನಿಂದ ಗೊತ್ತಾಗುತ್ತೆ ನಾವ್ಯಾರು, 6th ಸೆನ್ಸ್ನಿಂದ ಗೊತ್ತಾಗುತ್ತೆ ನಾವ್ಯಾರು. ಹೌದಲ್ವಾ? ಎಷ್ಟು ದೂರ ಶಬ್ದನೂ ಅವ್ರಿಗೆ ಕೇಳಿಸ್ತದ. ಈ ಪವರ್ ಎಲ್ಲಿಂದ ಬಂತು ಅವರಿಗೆ? ನಾವು ಡಿಫರೆಂಟ್ ವೇ ಆಫ್ ಥಿಂಕಿಂಗ್. ಎಲ್ಲರೂ ಯೋಚನೆ ಮಾಡ್ದಂಗೆ ಮಾಡಿದರೆ ಕುದಿ ಅಂತಾರೆ. ಎಲ್ಲರೂ ಯೋಚನೆ ಮಾಡ್ದಂಗೆ ಮಾಡಬಾರ್ದು. ನಾವು ಇನ್ನೊಂದು ಡಿಫರೆಂಟ್ ವೇಯಲ್ಲಿ ಥಿಂಕ್ ಮಾಡಬೇಕು. ನನಗೊಂದು ಪ್ರಶ್ನೆ ಬಂತು, ಹೌದಲ್ಲ, ಇವರಿಗೆ ಎಲ್ಲಿಂದ ಬಂತು ಈ ಪವರ್ ಅಂದರೆ? ಅವ್ರ ಕಣ್ಣು ಕಾಣಿಸಲ್ಲ, ಹೌದಲ್ವಾ? ಕಣ್ಣು ಕಾಣಿಸಲ್ಲ, 80% ಎನರ್ಜಿ ಉಳಿಸ್ಕೊತಾರೆ. ದೇಹ ಕೆಲಸ ಮಾಡಲ್ಲ, ಒಂದು ಕಡೆ ಕೂತ್ಕೊಂಡು ಕೆಲಸ ಮಾಡಬೇಕು, 20% 100% ಎನರ್ಜಿ ಉಳಿಸ್ಕೊತಾರೆ ಅವರು. ಹೌದಲ್ವ? ನಾವು ಉಳಿಸ್ಕೊಂಡು ಶಕ್ತಿ ಆಗಲಿ, ಬೆಳೆಸ್ಕೊಂಡು ಶಕ್ತಿ ಆಗಲಿ, ನಾವು ಯಾರ್ಗನ್ ಯೂಸ್ ಮಾಡ್ತೀವೋ ಆರ್ಗನ್ಗೆ ಸಪ್ಲೈ ಆಗುತ್ತೆ. ಆರ್ಗನ್ ಪವರ್ ಆ್ಯಂಡ್ ಪರ್ಫೆಕ್ಷನ್ ಹೆಚ್ಚಿಗಾಗುತ್ತೆ. ಇದು ಸೈನ್ಸ್. ಅವನು ಕೇಳಬೇಕಂದ್ರೆ ಇಲ್ಲಿ ಬರುತ್ತೆ ಪವರ್. ಈ ಕೇಳಿಸ್ಕೊಳ್ಳೋ ಪವರ್ ಇನ್ಕ್ರೀಸ್ ಆಗುತ್ತೆ. ಟಚ್ ಅಂದರೆ ಇಲ್ಲಿಗೆ ಬರುತ್ತೆ, ಸ್ಮೆಲ್ ಅಂದರೆ ಇಲ್ಲಿಗೆ ಬರುತ್ತೆ, 6th ಸೆನ್ಸ್ ಅಂದರೆ ಇಲ್ಲಿಗೆ ಬರುತ್ತೆ. ಹೌದಲ್ವಾ? ಅವ್ರು ಏನು ಮಾಡ್ತಾ ಇದ್ದಾರೆ? ಶಕ್ತಿನ ಉಳಿಸ್ಕೊತಾ ಇದ್ದಾರೆ. ಹೌದಲ್ವ? ನಾನು ಮಂಡಪೇಟ ಅಂತ ಈಸ್ಟ್ ಗೋದಾವರಿ ಒಂದು ಊರಿಗೆ ಹೋದೆ. ಅಲ್ಲಿ ಜ್ಯೋತಿ ಮೇಡಮ್ ಅಂತ ಒಬ್ಬರು ಮೇಡಮ್ ಇದ್ರು. ಇವಾಗ US ಅಲ್ಲಿದ್ದಾರೆ ಆ ಮೇಡಮ್. ಅವರೇ ಕುರುಡರು ಮಕ್ಕಳಿರೋ ಸ್ಕೂಲ್ಗೆ ಹೋಗಿ ಧ್ಯಾನ ಹೇಳ್ಕೊಡ್ತಾಯಿದ್ರು. ನನ್ನ ಕರ್ಕೊಂಡು ಹೋದ್ರು. ಒಂದು 70 ಜನ ಮಕ್ಕಳಿದ್ರು. ನಾವು ಕಾಲು ಸುಮ್ಮನೆ ಇಟ್ಟಿದ್ದೀವಿ. ಅಜ್ಜೆ ಜ್ಯೋತಕ್ಕ ಅಂದರು. ಎಲ್ಲರೂ ಏನು ಕಾಣಿಸ್ತದೆ ಅವ್ರಿಗೆ? ಶಬ್ದನೇ ಇಲ್ಲ. ಆಶ್ಚರ್ಯವಾಯಿತು, ಏನಪ್ಪ ಇವ್ರಿಗೆ ಹೇಗೆ ಗೊತ್ತಾಯಿತು ಈ ಜ್ಯೋತಿ ಮೇಡಮ್ ಬಂದಿರೋದಂತ? ಅವಾಗ ನನಗೆ ನೆನಪಾಯಿತು. ಆಮೇಲೆ ಕ್ರಿಕೆಟ್ ಆಡ್ತಾರವರು, ಆ ಸೌಂಡ್ ನೋಡಿ ಒಂದು ಶಾಟ್ ಹೊಡ್ತಾನೆ. ಕ್ರಿಕೆಟ್ ಎಷ್ಟು ಚೆನ್ನಾಗಿ ಆಡ್ತಾರೆ ಅಂದರೆ ಅವರು, ಈ ಕಣ್ಣಿರೋರು ಆಡಲ್ಲ. ಐಸ್ ಕ್ಯಾಂಡಿ ಕೊಟ್ಟರೆ ಒಂದು ಡ್ರಾಪ್ ಕೆಳಗೆ ಬಿದ್ದಿಲ್ರಿ, ಹಾಗೆ ತಿಂದರು ನಮ್ಮ ಕೈಲಿ ಆಗಲ್ಲ. ಅವಾಗ ಪ್ರಶ್ನೆ ಬಂತು, ಹೌದಲ್ವಾ? ಇವ್ರಿಗೆ ಈ ಪವರ್ ಎಲ್ಲಿಂದ ಬಂತು ಅಂದರೆ ಆವಾಗ ನನಗೆ ಬಂತು. ಕಣ್ಣು ಮುಚ್ಚಿಕೊಂತಾರ, ದೇಹ ಕೆಲಸ ಮಾಡಲ್ಲ, 100% ಶಕ್ತಿ ಉಳಿಸಿಕೊಂತಾರ. ಮತ್ತು ನಾವು ಕಣ್ಣು ಮುಚ್ಕೋಬೋದಲ್ಲ, ಬಾಯಿ ಮುಚ್ಕೋಬೋದಲ್ಲ. ಯಾಕೆ ಮುಚ್ಕೊಳ್ಳಲ್ಲ? ಈ ಕಣ್ಣುಗೆ ಬಾಗಿಲಿದೆ, ಬಾಯಿಗೆ ಬಾಗಿಲಿದೆ, ಕಿವಿಗೆ ಬಾಗಿಲಿಲ್ಲ, ಮೂಗೆ ಬಾಗಿಲಿ ಮುಚ್ಕೊಂಡ್ರೆ ಏನಾಗುತ್ತೆ? ಪ್ರಾಣ ಹೋಗುತ್ತೆ. ಇದು ಮುಚ್ಕೊಂಡ್ರೆ ಏನನ್ನ ಕೇಳಿಸ್ತದ? ಮತ್ತು ಯಾಕೆ ಕಣ್ಣಿಗೂ ಈ ಬಾಗಿಲಿದೆ, ಈ ಬಾಯಿಗೆ ಹೇಗೆ ಬಾಗಿಲಿದೆ? ಮುಚ್ಕೊಳ್ಳಕ್ಕ ಅಲ್ವಾ? ಯಾಕೆ ಮುಚ್ಕೊಳ್ಳಲ್ಲ? ಅಜ್ಞಾನವೇ ಇಲ್ಲ ರೀ ಯಾರಿಗೂ. ಬೆಳಿಗ್ಗೆ ಇಡ್ಲಿ ವಡೆ ಸಾಂಬಾರು, ಹೌದಲ್ವಾ? ಮಧ್ಯಾಹ್ನ ಊಟ, ಸಾಯಂಕಾಲ ಮಂಚೂರಿ ಸಮೋಸ, ಮತ್ತೆ ರಾತ್ರಿ ಚಪಾತಿ, ಬೆಳಗ್ಗಿಂದ ರಾತ್ರಿವರೆಗೆ
ಕಾಫಿ, ಟೀ, ಜ್ಯೂಸ್, ಲಸ್ಸಿ ಆಗ್ತಾನೆ ಇರ್ತೀವಿ. ಈ ಮಾನವ ಕೆಲಸ ಅಂದರೆ ಎಷ್ಟು ಶ್ರದ್ಧಾ, ಎಷ್ಟು ಇಷ್ಟ, ಹೌದಲ್ವಾ? ಒಂದೊಪ್ಪತ್ತು ಒಂದು ದಿನ ಮಾನವ ಕೆಲಸ ಬಿಡ್ತೀವ. ಶಿವನ ಕೆಲಸ ಮಾಡಂದರೆ ಮದುವೆಗೆ ಹೋಗಿದ್ದೆ, ಶಿವನ ಕೆಲಸ ರಜಾ. ಟೂರಿಸ್ಟಿಗೆ ಹೋಗಿದ್ವಿ, ಶಿವನ ಕೆಲಸ ರಜಾ. ಕೆಲಸ ಮಾಡೋಕ್ಕೆ ಬಂದಿಲ್ಲ, ಶಿವನ ಕೆಲಸ ರಜಾ. ಹೌದಲ್ವಾ? ಮಾಡ್ತಾಯಿದ್ವಿ ನಾವು. ಜನ್ಮ ಕೊನೆ ಆಗಬೇಕು, ಮತ್ತೆ ಬರಬಾರ್ದು ಭೂಮಿನ ಮೇಲೆ. ಬಿಸಿಬೇಳೆ ಬತ್ತು ತಿಂದು ಸೀರಿಯಲ್ ನೋಡಿ ದುಡ್ದು ಹೋಗ್ಬಿಡ್ರಿ. ಕೊನೆ ಜನ್ಮ ಆಗುತ್ತೆ. ದೇಹ ಬಿಟ್ಟದ ಮೇಲೆ ಆ ಮೇಲೆ ಲೋಕಕ್ಕೆ ಹೋದರೆ ಒಂದು ಪ್ರಶ್ನೆ ಇರಬಾರ್ದು. ಏನಪ್ಪ, ದೇಹದ ಒಳಗೆ ಪ್ರವೇಶವಾಗಿ ಭೂಲೋಕದಲ್ಲಿ ಜನ್ಮ ತಗೊಂಡು ನಿನ್ನ ಆತ್ಮದ ಕೆಲಸ ಮುಗಿಸಿದೀಯಾ? ಇಲ್ಲ ರೀ. ಆ ಪ್ರಶ್ನೆ ಇದ್ದರೆ ಮತ್ತೆ ಬರಬೇಕು. ಆ ಪ್ರಶ್ನೆ ಇರಬಾರ್ದು. ನಮ್ಮ ಗುರುಗಳು ಹೇಗೋದ್ರು ಗೊತ್ತಾ ಯಾರಿಗನ್ನು? ಅವರು 1979 ಧ್ಯಾನ ಪ್ರಚಾರ ಮಾಡೋದು ಮೊದಲಿಟ್ಟರು. 1979 to 1989 10 ವರ್ಷ ಯಾರು ಕೇಳೋರಿಲ್ಲ. ಕಲಿಯುಗದ ಪ್ರಭಾವ ಬಹಳ ಇತ್ತು ಆವಾಗ. ಒಬ್ಬರು ಧ್ಯಾನ ಕೇಳಿದರೆ ಹಬ್ಬ, ಧ್ಯಾನ ಮಾಡಿದರೆ ದಸರಾ. ಅಷ್ಟು ಕಷ್ಟ ಧ್ಯಾನ ಮಾಡೋದು, ಧ್ಯಾನ ಪ್ರಚಾರ ಮಾಡೋದು. ಧ್ಯಾನ ಕೇಳೋರಿಗೆ ಯಾರು ಇಲ್ಲ. 10 ವರ್ಷ ಅವರು ಎಲ್ಲರಿಗೂ ಹೇಳ್ತಾ ಹೇಳ್ತಾ ಹೋದರೆ ಒಂದು 50 ಜನ ಪಿರಮಿಡ್ ಮಾಸ್ಟರ್ಸ್ ಆದರು. ಕೇವಲ 10 ವರ್ಷಕ್ಕೆ ಎಷ್ಟು ಜನ? 50 ಜನ. 1989 to 1997, 98. ನಾನು ಬಂದಿರೋದು 97. ನನ್ನ ಮಾತು ಕೇಳೋರು ಒಬ್ಬರು ಇಲ್ಲ. ಬೆಳಗ್ಗೆ ಒಂದು ಮನೆ, ಮಧ್ಯಾಹ್ನ ಒಂದು ಮನೆ, ಸಾಯಂಕಾಲ ಒಂದು ಮನೆಗೆ ಹೋಗಿ 2-3 ಜನ ಸೇರಿದರೆ ಅವರಿಗೆ 1 ತಾಸು ಜ್ಞಾನ ಹೇಳಿಕೊಟ್ಟು ಧ್ಯಾನ ಮಾಡಿಸಿ ಬರ್ತಾಯಿದ್ದೆ ನಾನು. ಹಾಗಿತ್ತು ಜೀವನ. 1997, 1998 ಈ ಯಜ್ಞ, ಧ್ಯಾನ ಮಹಾಚಕ್ರ, ಧ್ಯಾನ ಮಹಾಯಾಗ ಏನಿಲ್ಲ. ಒಂದು 300-400 ಜನ ಕರ್ನೂಲ್ ಪಿರಮಿಡಲ್ಲಿ ಒಂದು ದಿನ ಧ್ಯಾನ ಮಾಡ್ತಾಯಿದ್ದೆ. ಬೆಳಿಗ್ಗೆ 5 to 7 ಧ್ಯಾನ, ಆಮೇಲೆ ಸಾಂಗತ್ಯ ಮಾಡ್ತಾಯಿದ್ವಿ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಎಲ್ಲನ್ನ ಸಾಮೂಹಿಕ ಧ್ಯಾನ ಇದ್ದರೆ, ಗ್ರೂಪ್ ಮೆಡಿಟೇಷನ್, ನಾವು ಏನು ಸಂಕಲ್ಪ ಇಟ್ಕೊಂಡ್ರೇನೋ ಅದು ಅದ್ಭುತವಾಗಿ ಆಗತ್ತೆ. ಅದ್ಭುತವಾಗಿ ಆಗತ್ತೆ. ನಮ್ಮ ಗುರುಗಳು ಏನು ಸಂಕಲ್ಪ ಇಟ್ಟಿದ್ದಾರೆ? ಏನಿಟ್ಟಿದ್ದಾರೆ? ಸಾಕಾರ ಜಗತ್, ಧ್ಯಾನ ಜಗತ್, ಪಿರಮಿಡ್ ಜಗತ್. ಅವರು ನನ್ನ ಕುಟುಂಬ ಧ್ಯಾನ ಕುಟುಂಬ ಆಗಬೇಕು, ನನ್ನ ಊರು, ನನ್ನ ದೇಶ, ನನ್ನ ಲೋಕ ಅಂತ ಸಂಕಲ್ಪ ಇಟ್ಟಿಲ್ಲ ಅವರು. ಈ ಜಗತ್ತೇ ಆಗಬೇಕು, ಮತ್ತೆ ಈ ಯುಗನೇ ಬದಲಾವಣೆ ಆಗಬೇಕು, ಈ ಭೂಲೋಕ ದಿವ್ಯ ಲೋಕವಾಗಬೇಕು ಅಂತ ದೊಡ್ಡ ಸಂಕಲ್ಪ ಬಿಟ್ಟಿದ್ದಾರೆ. ಮತ್ತು ಒಂದು ಗಿಡ ನಾವು ಹಾಕಿದ್ದೀವಿ, ಹೌದಲ್ವಾ? ಬೇರು ಕೆಳಗಿರುತ್ತೆ. ಗಿಡ ಹಾಕಿ ಬಿಟ್ಟಿದ್ರೆ ಏನಾಗುತ್ತೆ? ಒಣಗೋಗುತ್ತೆ. ಅದಕ್ಕೆ ನೀರು ಆಗ್ತಾ ಇರಬೇಕು, ಆವಾಗದು ಒಣಗೋಗಲ್ಲ, ಹೌದಲ್ವಾ? ಎಷ್ಟು ಗಿಡ ದೊಡ್ಡದಿದ್ರೆ ಅಷ್ಟು ನೀರು ಆಗ್ತಾ ಹೋಗ್ಬೇಕು. ಅದು ಮರ ಆದರೆ ಕಂಟಿನ್ಯೂ ಪೈಪಿಟ್ಟು ನೀರು ಬಿಡಬೇಕು. ನಮ್ಮ ಸಂಕಲ್ಪವೂ ಒಂದು ಗಿಡನೇ. ಈ ಮನುಷ್ಯನಿಗೆ, ನಮಗೆ ಬೇರು ಮೇಲೆ ಇರುತ್ತೆ, ಗಿಡ ಕೆಳಗಿರುತ್ತೆ ಅಂತ ಭಗವದ್ಗೀತೆ ಹೇಳುತ್ತೆ. ಆ ಗಿಡ ಕೆಳಗಿರುತ್ತೆ, ಬೇರು ಪಾತಾಳ ಗಂಗೆ ಹಾಕಬೇಕು. ಈ ಸಂಕಲ್ಪ ಗಿಡಕ್ಕೆ ಮೇರು ಆಕಾಶ ಗಂಗೆ ಹಾಕಬೇಕು. ಎಷ್ಟು ದೊಡ್ಡ ಗಿಡ ಇದ್ದರೆ ಅಷ್ಟು ನಾವು ಆ ಶಕ್ತಿನ ಕೊಡಬೇಕು. ಎಷ್ಟು ದೊಡ್ಡ ಗಿಡ ಮರ ಇದ್ದರೆ, ಹೌದಲ್ವ? ಪತ್ರಿಸಾರು ಆಲನ ಮರ ಹಾಕಿದ್ದಾರೆ. ಸಾಕಾರ ಜಗತ್, ಧ್ಯಾನ ಜಗತ್, ಪಿರಮಿಡ್. ಅದಕ್ಕೆ ಗ್ರೂಪ್ ಮೆಡಿಟೇಷನ್ 97, 98 ಒಂದು ಎಲ್ಲ ಭೂಮಿನ ಮೇಲೆ ಸೇರಿ 500 ಮೆಂಬರ್ಸ್ ಪಿರಮಿಡ್ ಮಾಸ್ಟರ್ಸ್ ಅದಕ್ಕೆ ಎನರ್ಜಿ ಕೊಡ್ತಾಯಿದ್ವಿ. 1999 ಮೊದಲನೇ ಧ್ಯಾನ ಯಜ್ಞ ಚಾಲು ಆಯಿತು ಕರ್ನೂಲ್. ಆವಾಗ ಜನ ಆದರೂ 5000 ಮೆಂಬರ್ಸ್ ಆದರು. ಇಡೀ ಪ್ರಪಂಚ
5,000 ಜನ ಪಿರಮಿಡ್ ಮಾಸ್ಟರ್ಸ್. ನೋಡಿರಿ, 1 ವರ್ಷದ ಕೆಳಗೆ 500, 1 ವರ್ಷ ಆದಮೇಲೆ 5,000. ಹೌದಲ್ವ? ಆಮೇಲೆ ಧ್ಯಾನ ಯಜ್ಞ, ಧ್ಯಾನ ಮಹಾಯಜ್ಞ, ಧ್ಯಾನ ಮಹಾಚಕ್ರ ಹಾಗೆಯೇ ನಡೀತಾ ಹೋಯಿತು. 2012 ಡಿಸೆಂಬರ್ಗೆ ನಾವು ಲಕ್ಷಾಂತರ ಪಿರಮಿಡ್ ಮಾಸ್ಟರ್ಸ್ ಆಗಿದೆ. ಲ್ಯಾಕ್ಸ್ ಆಫ್ ಪಿರಮಿಡ್ ಮಾಸ್ಟರ್ಸ್. ಅಂದರೆ ಸಂಕಲ್ಪವು ಸಿದ್ಧವಾಗ್ತಾ ಇದೆಯಲ್ವಾ? ಆಗ್ತಾ ಇದೆಯಲ್ವಾ? 40 ವರ್ಷದ ಕೆಳಗೆ ಸಾರೊಬ್ಬರೇ, ಹೌದಲ್ವಾ, ನಾನು ದೇವರು, ನಾನು ಚೈತನ್ಯ ಹೇಳಿದರು. ಒಬ್ಬರು ಸುಮ್ಮನೆ ಎಷ್ಟಿದ್ರೇನು ಬೆಲೆ ಯಾವಾಗ ಬರುತ್ತೆ? 1 ಆದಮೇಲೆ ಸುಮ್ಮನೆ ಇದ್ದರೆ ಬೆಲೆ. ಆ ಒಬ್ಬರೇ ನಮ್ಮ ಗುರುಗಳು ಪತ್ತಿಸಾರು. ಆ ಸುನ್ನೆನೇ ನಾವು. ಏನು ಸುಣ್ಣ ಅಂದರೆ ಮನಸ್ಸು ಶೂನ್ಯವಾಗಿಟ್ಕೊಳ್ಳೋದೆ. ಇದು ಖಾಲಿ ಇರಬೇಕು ಯಾವಾಗಲೂ. ಕಣ್ಣು ಮುಚ್ಚಿದ್ರೇನು ಬಿಟ್ಟಿದ್ರೇನು ಒಂದು ಯೋಚನೆ ಇರಬಾರ್ದು. ಅದು ಶೂನ್ಯ. ನಾವೆಲ್ಲರೂ ಶೂನ್ಯವಾಗಿದ್ದೀವಿ, ಹೌದಲ್ವ? 2000 ವರ್ಷದಲ್ಲಿ ಏನೋ ಆಗುತ್ತೆ ಏನೋ ಅಂತ ಸಾರು ಅಂತ ಇದ್ರೆ, ಏನೋ ಅದ್ಭುತ ಆಗ್ಬೋದು ಅಂತ. ಏನೂ ಆಗಲಿಲ್ಲರಿ. 2012 ಏನನ್ನ ಅದ್ಭುತ ಆಗತ್ತೇನೋ ಅಂತ ಅನ್ಕೊತಾ ಇದ್ರು ಪತ್ತಿಸಾರು. ಇಡೀ ಪ್ರಪಂಚ ಪ್ರಳಯ ಬಾಡತ್ತೆ, ಈ ಲೋಕ ಸರ್ವನಾಶನ ಆಗುತ್ತೆ ಅಂತ ಅನ್ಕೊತಾ ಇದ್ರು. 2012 ಡಿಸೆಂಬರ್ 21 ಬೆಳಿಗ್ಗೆ ಧ್ಯಾನ ಮಹಾಚಕ್ರ 5 to 7 ಧ್ಯಾನ ಆದಮೇಲೆ 7 ಗಂಟೆಗೆ ಪತ್ತಿಸಾರು ಹೇಳಿದರು, ಇವತ್ತು ರಾತ್ರಿ 12ರಿಂದ ಸತ್ಯಯುಗ ಆರಂಭವಾಗತ್ತೆ. ಯುಗ ಬದಲಾವಣೆ ಆಯ್ತಾ ಅಲ್ಲ? ಹೇಗೆ ಬದಲಾಯಿತು? ನಾವು ವರ್ಷ ಎಲ್ಲರೂ ಸೇರಿ ಆ ಧ್ಯಾನ ಯಜ್ಞ ಮಹಾಯಜ್ಞ ಮಹಾಚಕ್ರ ಮಾಡ್ತಾ ಹೋದರೆ ಯುಗನೇ ಬದಲಾವಣೆ ಆಯಿತು. ನಿಮ್ಮೆಲ್ಲರಿಗೆ ಅನ್ನಿಸ್ತದೆ, ಏನಪ್ಪ ಸತ್ಯಯುಗ ಈಗಿರುತ್ತೆ, ಏನು ಬದಲಾವಣೆ ಆಗಿದೆ ಭೂಮಿನ ಮೇಲೆ ಅಂತ ಒಂದು ಡೌಟ್ ಬರ್ಬೋದ್ರಿ. ಮತ್ತು 40 ವರ್ಷದ ಕೆಳಗೆ ಒಬ್ಬರು ದೇವತೆಗಳು ಆಯಿತು ಪತ್ತಿಸಾರು, ಹೌದಲ್ವ? 2012ನಿಂದ ಏನಾಯಿತು? ಧ್ಯಾನ ಮಹಾಚಕ್ರ. 2019 ಧ್ಯಾನ ಮಹಿಳಾ ಚಕ್ರ. ಆ ಸ್ತ್ರೀ ಶಕ್ತಿನ ಅಷ್ಟು ಜಾಗೃತಿ ಮಾಡಿದ್ದು ನಮ್ಮ ಗುರುಗಳೇ. ಆ ಶಕ್ತಿನ ಉಪಯೋಗಿಸ್ಕೊಂಡಿದ್ದು ನಮ್ಮ ಗುರುಗಳೇ. ಈ ಭೂಮಿನ ಮೇಲೆ ಮಹಿಳೆಯರಿಗೆ, ಸ್ತ್ರೀಯರಿಗೆ ಇಷ್ಟು ಜ್ಞಾನ ಕೊಟ್ಟಿದ್ದು ಯಾವ ಗುರುಗಳಿಲ್ಲ. ಎಲ್ಲ ಹೊರಗ ತಗೊಂಡು ಬಂದಿದ್ದು ಯಾರನ್ನು ಗುರುಗಳಿದ್ರ? ಯಾರೂ ಇಲ್ಲ. ನೀವೆಲ್ಲರೂ ಏನು ಮಾಡ್ತಾಯಿದ್ರಿ? ಅಡುಗೆ ಮಾಡ್ತಾಯಿದ್ರಿ, ಹೌದಲ್ವ? ನಾನು ಬಿಸ್ನೆಸ್ ಮಾಡ್ತಾಯಿದ್ದೆ. ಇವಾಗ ನನ್ನ ಕೈಗೆ ಮೈಕ್ ಬಂತು, ನಿಮ್ಮ ಕೈಗೆ ಮೈಕ್ ಬಂತು. ಯಾರು ಕೊಟ್ರಿ ಮೈಕ್? ನಮ್ಮ ಗುರುಗಳೇ ಕೊಟ್ಟಿದ್ದು. ನಮ್ಗೆ ಯಾರಿಗೂ ಗೊತ್ತಿಲ್ಲ ಇಷ್ಟು ಜ್ಞಾನ ನಮ್ಮ ಆತ್ಮದ ಒಳಗೆ ಇದೆ ಅಂತ ಗೊತ್ತಿಲ್ಲ. ಅದು ಜಾಗೃತಿ ಮಾಡಬೇಕಂದ್ರೇನು ಧ್ಯಾನನೇ. ಎಲ್ಲ ಮರ್ತೋಬೇಕಂದ್ರೂ ಧ್ಯಾನನೇ, ಹೌದಲ್ವ? ಆತ್ಮದ ಒಳಗಿರೋ ಜನ್ಮದ ಜ್ಞಾನ ಬಿಡುಗಡೆ ಆಗಬೇಕಂದ್ರೇನು ಧ್ಯಾನನೇ. ಎರಡಕ್ಕೆ ಒಂದೇ ಒಂದು ಮಾರ್ಗ ಧ್ಯಾನ. 2019 ಧ್ಯಾನ ಮಹಿಳಾ ಚಕ್ರ ನಡೆದಿದೆ. ಏನಾಯಿತು? ಯಾರು ಬಂದರು? ಒಬ್ಬ ಮಾತ ಬಂದರು. ಯಾರು ಬಂದರು? ಕರೋನಾ ಮಾತ ಬಂದರು. ಯಾರು? ಕರೋನಾ ಮಾತ ಬಂದ್ರಿ, ಹೌದಲ್ವ? ಒಂದು ಭಾನುವಾರ ಮನೆಯಲ್ಲಿ 1 ತಾಸು ಯಾರು ಕೂತ್ಕೊಳ್ಳಲ್ಲ. ಕೂತ್ಕೊಂತೀರಾ? ಕರೋನಾ ಮಾತು ಏನು ಮಾಡ್ತು? ಲಾಕ್ಡೌನ್. ಮನೆ ಬಿಟ್ಟು ಎಲ್ಲಿ ಹೊರಗೆ ಬರಬಾರ್ದು. ಆ ಶ್ರೀರಾಮ ಭಗವಾನ, ಸೀತಾಮಾತ, ಲಕ್ಷ್ಮಣ 14 ವರ್ಷ ಏನಾಯ್ತು ಅವರಿಗೆ? ವನವಾಸ, ಹೌದಲ್ವ? ವನವಾಸಕ್ಕೆ ಹೋದರು. ಈ ವನವಾಸಕ್ಕೆ ಹೋದರೆ ಎಲ್ಲರೂ ಏನು ಅನ್ಕೊತಾ ಇದ್ದಾರೆ? ಏನಪ್ಪ, ಏನು ಅವರ ಜೀವನ, ಎಂಥ ದುಃಖ. ಯಾಕಂದರೆ ಯಾರಿಗೂ ಜ್ಞಾನವಿಲ್ಲ ರೀ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.